ಭಾರತವು ತನ್ನ ಪುರಾತನ ದೇವಾಲಯಗಳು, ನಂಬಿಕೆಗಳು ಮತ್ತು ರಹಸ್ಯಗಳಿಂದ ತುಂಬಿರುವ ನಾಡಾಗಿದೆ. ಇಂತಹದೇ ಒಂದು ರಹಸ್ಯವನ್ನು ಹೊಂದಿರುವುದು ಕರ್ನಾಟಕದ ಮಲೆನಾಡಿನ ಹೃದಯ ಭಾಗದಲ್ಲಿರುವ ಹಳೆ ಕಾಳಭೈರವ ದೇವಾಲಯ. ಈ ದೇವಾಲಯವು 1 ಶತಮಾನಗಳ ಹಿಂದಿನದು, ಆದರೆ ಅದರ ಇತಿಹಾಸವು ಇನ್ನೂ ಹಿಂದಕ್ಕೆ ಹೋಗುತ್ತದೆ. ಜನರು ಈ ದೇವಾಲಯವನ್ನು ಪ್ರವೇಶಿಸಲು ಹೆದರಿಸುತ್ತಾರೆ, ಏಕೆಂದರೆ ಇದು ಅಪಶಕುನ ಮತ್ತು ನಿಗೂಢ ಘಟನೆಗಳಿಂದ ಕಗ್ಗಟ್ಟಾಗಿದೆ. ಕೃಷ್ಣ ಎಂಬ ಪಿ.ಎಚ್.ಡಿ. ವಿದ್ಯಾರ್ಥಿ ಪುರಾತನ ಶಾಸನಗಳ ಅಧ್ಯಯನ ಮಾಡುತ್ತಾ ಈ ದೇವಾಲಯದ ಬಗ್ಗೆ ಕೇಳಿದನು. ಗ್ರಾಮಸ್ಥರು ಈ ಸ್ಥಳವನ್ನು ದೂರವಿಡಲು ಎಚ್ಚರಿಸಿದರು. ಆದರೆ ವಾಸ್ತವಿಕತೆ ಮತ್ತು ನಂಬಿಕೆಗಳ ಮಧ್ಯೆ ಸತ್ಯವನ್ನ ಹುಡುಕುವ ತೀವ್ರ ಆಸಕ್ತಿಯಿಂದ ಅವನು ಅಲ್ಲಿಗೆ ಪ್ರಯಾಣ ಬೆಳೆಸಿದನು. ಮಳೆಯ ಮುಸುಕಿದ ಮಲೆನಾಡಿನ ಹಾವಳಿ, ಹಳಹಳಿಸುವ ಹಸುರು ಮರಗಳ ನಡುವೆ ಈ ದೇವಾಲಯ ತಾನೇ ಒಂದು ಅಜ್ಞಾನ ಭಯ ಹುಟ್ಟಿಸುವಂತಹ ನಿರ್ಜನ ಪ್ರದೇಶದಲ್ಲಿತ್ತು. ಕೃಷ್ಣ ದೇವಾಲಯದೊಳಗೆ ಹೋದಾಗ ಚೂರುಬಿದ್ದ ಶಿಲಾಮಂದಿರದ ಗೋಡೆಗಳ ಮೇಲೆ ಏನೋ ಅಪರೂಪದ ಶಿಲಾಶಾಸನಗಳು ತೋಚಿದವು. ಅವುಗಳು ಸಾಮಾನ್ಯ ಲಿಪಿಯಲ್ಲಿರಲಿಲ್ಲ. ಅವುಗಳ ಅರ್ಥೈಸಲು ಸಾಕಷ್ಟು ಪ್ರಯತ್ನ ಬೇಕಾಗಿತ್ತು. ಕೃಷ್ಣ ಬಾಗಿಲು ಒಡೆದು ಒಳಗೆ ಪ್ರವೇಶಿಸಿದಾಗ ದೀಪದ ಬೆಳಕಿನಲ್ಲಿ ಭೋರ್ಗರೆಯುವ ಚಿತ್ತಾಕರ್ಷಕ ಮೂರ್ತಿ ಕಾಣಿಸಿಕೊಂಡಿತು. ಕಾಳಭೈರವನ ತಾಂಡವ ರೂಪ.